ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ರೋಚಕ ಘಟ್ಟವನ್ನ ತಲುಪಿದೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಗದ್ದುಗೆ ಗುದ್ದಾಟ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಉಭಯ ನಾಯಕರ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಪಟ್ಟು ಬಿಗಿಪಟ್ಟಿನ ನಡುವೆ ಇವತ್ತು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಆ ಸಭೆಯಲ್ಲಾಗುವಂತಹ ನಿರ್ಧಾರದ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿದೆ. ನಿರ್ಧಾರವಂತೂ ಸಾಧ್ಯ ಇಲ್ಲ ಸಭೆಯಲ್ಲಿ, ಬಟ್ ಚರ್ಚೆ ಏನಾಗುತ್ತೆ? ಉಭಯ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಜೊತೆಯಾಗಿ ಏನ್ ಚರ್ಚೆಯನ್ನ ಮಾಡ್ತಾರೆ? ವರಿಷ್ಠರು ನಾಳೆ ನಿರ್ಧಾರವನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನಾಳೆ ಮೀಟಿಂಗ್ ನಡೆಯುತ್ತೆ ಅನ್ನುವಂತ ಮಾಹಿತಿ ಇದೆ. ವರಿಷ್ಠರ ನಿರ್ಧಾರಕ್ಕೂ ಮೊದಲೇ ಸಿಎಂ ಡಿಸಿಎಂ ಮೀಟಿಂಗ್ ನಡೀತಾ ಇದೆ. ವರಿಷ್ಠರ ಸೂಚನೆ ಬೆನ್ನಲ್ಲೇ ಸಿಎಂ ಹಾಗೆ ಡಿಸಿಎಂ ನಡುವೆ ಮಹತ್ವದ ಸಭೆ ನಡೀತಾ ಇರೋದು. ಸಿಎಂ ನಿವಾಸ ಕಾವೇರಿಯಲ್ಲಿ ಬೆಳಗ್ಗೆ 9:30ಕ್ಕೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಕೇವಲ ಸಿಎಂ ಡಿಸಿಎಂ ಮಾತ್ರ ಇರ್ತಾರೆ. ಉಭಯ ನಾಯಕರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋಕೆ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಹರೀಶ್, ನಿಮ್ಮ ಹತ್ರನೇ ಬರ್ತೀನಿ. ಈ ಒಂದು ಬೆಳವಣಿಗೆಯನ್ನ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹರೀಶ್. ನೇರವಾಗಿ ದೆಹಲಿ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ದೆಹಲಿ ನಾಯಕರು ಆಲ್ ಆಫ್ ಸಡನ್ ನಿನ್ನೆ ಸಂಜೆ ಒಂದು ಟ್ವಿಸ್ಟ್ ಕೊಟ್ಬಿಟ್ರು. ಸಿಎಂ ಹಾಗೆ ಡಿಸಿಎಂ ರನ್ನ ನೀವು ಮೊದಲು ಭೇಟಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ರು. ಈ ಹೈಕಮಾಂಡ್ ನ ಈ ಸಡನ್ ಸೂಚನೆ, ದಿಢೀರ್ ಸೂಚನೆ ಯಾವ ಕಾರಣಕ್ಕಾಗಿ ಬಂದಿರಬಹುದು, ಜೊತೆಗೆ ಸಭೆಯಲ್ಲಿ ಏನ್ ಚರ್ಚೆ ಆಗಬಹುದು ಅಂತ ಹೇಳಿ ಹರೀಶ್. ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದಿಗೆ ಗುದ್ದಾಟ ಈಗ ರೋಚಕ ಘಟ್ಟ ತಲುಪಿದೆ. ಪಟ್ಟು ಬಿಗಿಪಟ್ಟಿನ ನಡುವೆ ಸಿಎಂ ಮತ್ತು ಸಿದ್ದರಾಮಯ್ಯ ಅವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಪರಸ್ಪರ ಮುಖಾಮುಖಿ ಆಗ್ತಾ ಇದ್ದಾರೆ. ಕೂಡ ಬ್ರೇಕ್ಫಾಸ್ಟ್ ನೆಪದಲ್ಲಿ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಮಹತ್ವದ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನಾಯಕತ್ವ ಗೊಂದಲದ ನಡುವೆ ಕೂಡ ಸಿಎಂ ಡಿಸಿಎಂ ಮಹತ್ವದ ಮಾತುಕತೆ ನಡೆಸ್ತಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಕಾವೇರಿಯತ್ತ ಆಗಮಿಸ್ತಾರೆ. ಇಬ್ಬರು ಕೂಡ ಪರಸ್ಪರ ಮುಖ್ಯ ಆಗ್ತಾರೆ. ಮಹತ್ವದ ವಿಚಾರವನ್ನು ಚರ್ಚಿಸ್ತಾರೆ. ಒಂದು ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಸ್ಪರ ಉಭಯ ನಾಯಕರು ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಸಹಜವಾಗಿ ಕೂಡ ಕಳೆದ ಹಲವು ದಿನಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಗೊಂದಲದ ಗೂಡಾಗಿದೆ. ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಪರಸ್ಪರ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ಒಂದಷ್ಟು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದು ಸಹಜವಾಗಿ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂಥ ಆತಂಕ ಸಹಜವಾಗಿ ವ್ಯಕ್ತ ಆಗ್ತಿದೆ. ಇದೆಲ್ಲದರ ನಡುವೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ನೆಪದಲ್ಲಿ ಇವತ್ತು ಮಹತ್ವದ ಮಾತುಕತೆ ನಡೆಸ್ತಾರೆ. ಈ ಮಾತುಕತೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕಡೆ ಸಿಎಂ ನಿವಾಸದತ್ತ ಆಗಮಿಸ್ತಾರೆ. ಅಂದ್ರೆ ಬಹಳ ಮುಖ್ಯವಾಗಿರುವಂಥದ್ದು ನಿನ್ನೆ ಅಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪದೇ ಪದೇ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ಕೂಡ ನನಗೆ ಅಧಿಕಾರ ಆತುರ ಇಲ್ಲ, ಹೈಕಮಾಂಡ್ ಕೂಡ ನನಗೆ ಹೇಳದಂತೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಹೈಕಮಾಂಡ್ ಅಂತ ಬೊಟ್ಟು ಮಾಡಿರುವಂಥ ಕಾರಣಕ್ಕಾಗಿ ಅದಕ್ಕೂ ಮೊದಲು ಹೈಕಮಾಂಡ್ ಸಂದೇಶದ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಪರಸ್ಪರ ಮುಖಾಮುಖಿ ಆಗ್ತಾ ಇರುವಂಥದ್ದು ಕುತೂಹಲ ಮೂಡಿಸಿದೆ. ನಂತರ ಇಬ್ಬರ ಮಾತುಕತೆಯ ನಂತರ ಜಂಟಿ ಮಾಧ್ಯಮಗೋಷ್ಠಿ ಕೂಡ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ. ಇಬ್ಬರ ಮಾತುಕತೆಯ ಸಂದರ್ಭ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಮಾಧ್ಯಮಗೋಷ್ಠಿಯಲ್ಲಿ ವಿವರಗಳನ್ನ ಕೂಡ ಹಂಚಿಕೊಳ್ತಾರೆ. ನಂತರ ಮಾಧ್ಯಮಗಳಿಗೆ ಫೋಜನ್ನು ಕೊಡ್ತಾರೆ. ನಾವು ಜಂಟಿಯಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ನಮ್ಮಿಬ್ಬರಲ್ಲಿ ಯಾವುದೇ ಬಿರುಕಿಲ್ಲ. ಈ ರೀತಿಯ ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ ಇವತ್ತು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.